ಜೈ ಭಾರತ್, ವಂದೇ ಮಾತರಂ. ಚೀನಾವು ಸೂರ್ಯನ ಬಗ್ಗೆ ಒಂದು ಹೊಸ ಸಾಹಸಕ್ಕೆ ಕೈ ಹಾಕಿದೆ. ಎಲ್ಲಿವರೆಗೆ ಅಂದರೆ ಅವರು ಈಗಾಗಲೇ ಒಂದು ನಕಲಿ ಸೂರ್ಯವನ್ನು ಸೃಷ್ಟಿಸಿ ಕೂಡ ಮಾಡಿಯಾಗಿದೆ. ನಕಲಿ ಸೂರ್ಯನ ಅದು ಹೇಗೆ ಸಾಧ್ಯ ಅಂತ ನೀವು ಅಂದ್ಕೊಂಡಿರ್ಬೋದು. ಆದರೆ ಚೀನಾದವರು ಇದನ್ನು ಪ್ರಯೋಗದ ಮೂಲಕ ಸಾಧಿಸಿ ಕೂಡ ಆಗಿದೆ. ಈ ಪ್ರಯೋಗಕ್ಕೆ ಪರಮಾಣು ಶಕ್ತಿಯನ್ನು ಕೂಡ ಉಪಯೋಗಿಸಲಾಗಿದೆ. ಈ ಪರಮಾಣು ಶಕ್ತಿಯ ಉಪಯೋಗದಿಂದಲೇ ಸೂರ್ಯನಷ್ಟೇ ಪ್ರಕಾಶಿಸುತ್ತಿದೆ. ಇಲ್ಲಿ ಪರಮಾಣು ಸಮ್ಮಿಲನದ ಮೂಲಕ ತಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತಾ ಹೋಗ್ತದೆ. ಇನ್ನು ಇದಕ್ಕೆ ಹೈಡ್ರೋಜನ್ ಹಾಗೂ ಡ್ಯೂಟೇರಿಯಂ ಇದನ್ನು ಇಂಧನವಾಗಿ ಬಳಸಲಾಗಿದೆ. ಇನ್ನು ಇದರ ಬಗ್ಗೆ 20 ವರ್ಷ ಹಿಂದೆಯೇ ಈ ಪ್ರಯೋಗವನ್ನು ಶುರು ಮಾಡ್ತಾ ಬಂದರು. ಇನ್ನು ಕಳೆದ ವರ್ಷ 400 ಸೆಕೆಂಡುಗಳ ಕಾಲ 10 ಲಕ್ಷ ಡಿಗ್ರಿ ಸೆಲ್ಸಿಯಸ್ ಉಷ್ಣತೆಯನ್ನು ಕಾಯ್ದಿರಿಸಿಕೊಂಡಿತ್ತು. ಆದರೆ ಈ ವರ್ಷ ಸುಮಾರು 17 ನಿಮಿಷಗಳ ಕಾಲ ಈ 10 ಲಕ್ಷ ಡಿಗ್ರಿ ಸೆಲ್ಸಿಯಸ್ ಉಷ್ಣತೆಯನ್ನು ಕಾಯ್ದಿರಿಸಿಕೊಂಡಿದೆ. ಇನ್ನು ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಈ ವರ್ಷ ಹೆಚ್ಚು ಉರಿದಿದೆ. ಇಲ್ಲಿ ಚೀನಾ ನಕಲಿ ಸೂರ್ಯವನ್ನು ಸೃಷ್ಟಿಸಿದರಲ್ಲ, ಇದೊಂಥರ ಅಣುಸ್ಥಾವರದ ಥರ. ಇಲ್ಲಿ 2 ಪರಮಾಣು ಶಕ್ತಿಗಳು ಸೇರಿಕೊಂಡಾಗ ಮತ್ತಷ್ಟು ಶಕ್ತಿಯನ್ನು ಬಿಡುಗಡೆಗೊಳಿಸುತ್ತೆ. ಹೀಗೆ ಒಂದಕ್ಕೊಂದು ಸಮ್ಮಿಲನಗೊಂಡಾಗ ಹೆಚ್ಚು ಶಕ್ತಿ ಪಡೆಯುತ್ತದೆ. ಅದು ಹೇಗೆಂದರೆ 2 ಇದ್ದದ್ದು 4 ಆಗ್ತದೆ, 4 ಇದ್ದದ್ದು 8 ಆಗ್ತದೆ, 8 ಇದ್ದದ್ದು 16 ಆಗ್ತದೆ. ಹೀಗೆ ಅದರ ಶಕ್ತಿ ದ್ವಿಗುಣ ಆಗ್ತಾ ಹೋಗ್ತದೆ. ಇನ್ನು ಅದನ್ನು ನಿಯಂತ್ರಿಸಿದೆ ಒಂದು ಸವಾಲಿನ ಕೆಲಸ. ಯಾಕೆಂದರೆ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆದ್ರೂ ಕೂಡ ಅದು ಶಕ್ತಿಯನ್ನು ಉತ್ಪಾದಿಸುವ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತದೆ. ಹೀಗಾಗಿ ಅದನ್ನು ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡಬೇಕಾಗ್ತದೆ. ನೀವು ಇಲ್ಲಿ ಒಂದು ಅಂಶ ಗಮನಿಸಬೇಕು. ಅದೇನೆಂದರೆ ಈ ಸೂರ್ಯನ ಶಕ್ತಿಯಿಂದಾಗಿ ಯಾವುದೇ ರೀತಿಯ ಒಂದು ಪ್ರಕೃತಿಗಾಗಲಿ ಅಥವಾ ಯಾವುದೇ ರೀತಿಯ ಹಾನಿ ಆಗಲ್ಲ. ಯಾಕಂದರೆ ಇದರಿಂದ ಯಾವುದೇ ರೀತಿಯ ಒಂದು ವಿಷಪೂರಿತ ಅನಿಲಗಳು ಬಿಡುಗಡೆಯಾಗಲ್ಲ. ಇದೊಂದು ಪರಿಸರ ಸ್ನೇಹಿ ಸೂರ್ಯ ಅಂತಲೇ ಹೇಳ್ಬೋದು. ಹಾಗಂತ ಇದು ಚೀನಾದವರು ಹೇಳುತ್ತಿದ್ದರೆ ಇನ್ನು ಭವಿಷ್ಯ ಹೇಗಿರುತ್ತದೋ ಗೊತ್ತಿಲ್ಲ. ಇಲ್ಲಿರುವ ಮನುಷ್ಯರು ಬೇರೆ ಗ್ರಹದಲ್ಲಿ ಕೂಡ ಜೀವಿಸಲಬಹುದು. ಆಗ ಸೂರ್ಯನ ಅವಶ್ಯಕತೆ ಬೇಕು ಅಂತಾದರೆ ಈ ನಕಲಿ ಸೂರ್ಯವನ್ನು ಸೃಷ್ಟಿಸಿ ಅಲ್ಲಿ ಒಂದು ವಾತಾವರಣವನ್ನೇ ಸೃಷ್ಟಿಸುತ್ತಾರೆ. ಇನ್ನು ಇದರ ಬಗ್ಗೆ ಪ್ರಯೋಗಗಳು ನಡೆಯುತ್ತಲೇ ಇದೆ. ಆ ಪ್ರಯೋಗದ ಮುಖ್ಯ ಉದ್ದೇಶ ಏನೆಂದರೆ ಈ ಸೂರ್ಯನನ್ನು ಹೆಚ್ಚು ಕಾಲಗಳ ಕಾಲ ಉರಿಸುತ್ತಿರುವುದು. ಅವರು ಸೂರ್ಯನ ಬಗ್ಗೆ ಚೆನ್ನಾಗಿ ಸ್ಟಡಿ ಮಾಡಿದರೆ ಅನಿಸುತ್ತೆ. ಅದೇ ಫಾರ್ಮುಲಾವನ್ನು ಇಲ್ಲಿ ಕೂಡ ಬಳಸುತ್ತಿದ್ದಾರೆ. ಇವರ ಈ ಪ್ರಯೋಗದಿಂದಾಗಿ ವಿಶ್ವವೇ ಅವರತ್ತ ನಿಗ್ಬೆರಗಾಗಿ ನೋಡ್ತಾ ಇದೆ.